ರಾಗಿಣಿಯವ್ರು ಬಂದಿಲ್ವಾ? ನಾನು ಇಷ್ಟು ಚೆನ್ನಾಗಿ ಬಂದಿದ್ದೆ ಅವ್ರಿಗೋಸ್ಕರ ಅಂತ. ಏನು ಮೇಡಮ್? ನಂಗೆ ಕೇಳಿಸ್ತಾ ಅಲ್ಲೆಲ್ಲ ಹೇಳ್ತಾ ಇದ್ರು ನೋಡಿ. ಇಲ್ಲ, ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ರಾಗಿಣಿ ಮೇಡಮ್ಗೋಸ್ಕರನೇ ಬಂದೆ. ಈಗ ನೋಡ್ಕೊಂಡಂಗೆ ಆಗುತ್ತೆ ಅಂತ, ಯಾಕೆಂದರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಈಗ ಒಂದು ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸಲ್ಲಿ ನೋಡ್ಬೋದಲ್ಲ ಅಂದ್ಕೊಂಡು ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ. ಕಣ್ಣು ಗೊತ್ತಾಗ್ತಿದೆ. ಹೌದಾ? ಇವರು ನಂತರನೇ ನಿದ್ಗೆಟ್ಬಿಟ್ಟವ್ರೆ. ಯಾರು ನೋಡಕ್ಕೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೇಲರ್ ಲಾಂಚು 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದು ಕಡೆ ಸಂಗಮ ಆಗ್ಲಿಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಅವತ್ತು ನಾನು ಅಂದ್ಕೊಂಡೆ, ಅಯ್ಯಯ್ಯೋ ಟ್ರೇಲರ್ ಬಿಟ್ಬಿಟ್ರೆ ನನಗೆ ಕರೆದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಷನ್ಗೆ ಡೈರೆಕ್ಟ್ರಿಗೆ ಮಾಡಿದೆ, ಸರ್ ಟ್ರೇಲರ್ ಬಿಟ್ಬಿಟ್ಟಿದ್ದೀರಿ, ನಾನು ಕರೆದೇ ಇಲ್ಲ ಅಂತ. ಇಲ್ಲಪ್ಪ, ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀವಿ, ಎಲ್ಲರೂ ಆಮೇಲೆ ಕರಿತೀವಿ ಅಂತ ಅಂದರು. ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬ ಅದ್ಭುತವಾಗಿ ಬಂದಿದೆ. ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟು ಗಜರಾಮ. ಆಮೇಲೆ ನಮ್ಮ ಹೀರೋ ಸರು ರಾಜವರ್ಧನ್ ಸರು ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಹೊಸ ಕಲಾವಿದರು ಏನಾದರೂ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಅಣ್ಣ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ಅಣ್ಣ. ಅಲ್ಲ, ಈ ಥರ ಅಂದರೆ ಕೆಲವರು ಅಲ್ಲ ಅಣ್ಣ ಬತ್ತೈತೆ, ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬತ್ತೈತೆ, ನೀವೇ ಹಿಂಗೆ ಬಂದ್ಬಿಟ್ರಿ. ಒಂದೇ ಒಂದು ನಿಮಿಷ ಬರ್ತೀರಣ್ಣ ಆ ಕಡೆಯಿಂದ. ಆಮೇಲೆ ಹೊಸ ಕಲಾವಿದರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ. ರಾಜಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಆಮೇಲೆ ಮೇಡಮ್ಮು ಅಷ್ಟೇ, ಮೇಡಮ್ ನೋಡೋದೇ ಒಂದು ಖುಷಿ. ಅಲ್ಲ ಕುಂತ್ಕೊಂಡಲ್ಲ, ಎದುರುಗಡೆ ಮೇಡಮ್ಮು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡೋರೆ. ಆಮೇಲೆ ನಮ್ಮ ದೀಪಕ್ ಅಣ್ಣನೂ ಸಪೋರ್ಟ್ ಮಾಡೋರೆ. ಫಸ್ಟ್ ಡೇ ಸಿಕ್ಕಾಬಿಟ್ಟೆ ಖುಷಿ ಆಯಿತು, ಚೆನ್ನಾಗಿ ಸಪೋರ್ಟ್ ಮಾಡೋರೆ. ಆಮೇಲೆ ಅದ್ಭುತವಾದಂಥ ಸ್ಕ್ರಿಪ್ಟು. ಒಂದು ನಮ್ಮ ದೇಸಿ ಕ್ರೀಡೆ ಅದು. ಆ್ಯಕ್ಚುಲಿ ಒಂದು ಕುಸ್ತಿ ಪೈಲ್ವನ್ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತೊಗೊಂಡೋಗೋದೈತಲ್ಲ, ಅದು ನಿಜವಾಗ್ಲೂ ಕಷ್ಟ. ಸರ್, ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡೋಯ್ತಾರಲ್ಲ ಹೆಂಗೆ ಅಂತ ನರಸಿಂಹಣ್ಣ ಅವ್ರಿಗೆ ಕೇಳಿದೆ. ಅದೆಲ್ಲ ಏನು ಮಾಡಲಿ, ಈ ಒಂದು ಕಂಟೆಂಟ್ ತೊಗೊಂಡಿದ್ವಿ, ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಇದನ್ನು ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ. ಅಣ್ಣ ತುಂಬ ಖುಷಿ ಆಯಿತು. ನೀವು ನಕ್ಕರೆ ನಾನು ಸುಳ್ಳು ಹೇಳ್ತಾಯಿದ್ದೀನಿ ಅನ್ಕೊಬಿಡ್ತಾರೆ. ಆಮೇಲೆ ನಾನು ನಿಜ ಹೇಳ್ತಾಯಿದ್ದೀನಿ. ಆಮೇಲೆ ಭಾರಿ ಖುಷಿ ಆಯಿತು. ಆಮೇಲೆ ಬಿಗ್ ಬಾಸು ಮುಗಿದ ಮೇಲೆ ಇದು ನನ್ನ 3ನೇ ಪಿಕ್ಚರು. 3ನೇ ಕೃಷ್ಣಪ್ಪ, KTM, ಅದಾದಮೇಲೆ ಗಜರಾಮ ಪಿಕ್ಚರು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೊಸ ಪಿಕ್ಚರು ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು, ಯೂಟ್ಯೂಬು, ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವರೆಗೂ ಕಾಯಬೇಡ್ರಿ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿರಿ. ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರಷ್ಟೇ ಪಿಕ್ಚರು ತುಂಬ ಹಿಟ್ಟಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಂಥವರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾನು ಯಾವಾಗ ಬಂದ್ರೂ ಇದೊಂದೇ ಮಾತು ಕೇಳೋದು, ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಬಾಯಿಂದ ಬಾಯಿಗೆ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು, ಆ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದಷ್ಟು ಹೇಳಬೇಕು, ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ಥರ ಮಾಡ್ಕೊಂಡಿದ್ದಾರೆ. ನಂಗೆ ಭಾರಿ ಖುಷಿಯಾಗುತ್ತೆ. ಯಾವುದೇ ಒಂದು ಪಿಕ್ಚರ್ ಮಾಡೋದನ್ನು ಅವಕಾಶ ಕೊಡ್ತಾನೆ ಇರ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಂಡ್ ರವಿನಲ್ಲೂ ಒಳ್ಳೆ ಪಾತ್ರ ಕೊಟ್ಟರು. ಅದಾದಮೇಲೆ ಗಜರಾಮ ಮಾಡಿದ್ದಾರೆ. ಮುಂದಿನ ಪಿಕ್ಚರ್ಗೆ ನನ್ನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯಿನೇ ನಾನು ಹೇಳಲ್ಲ ಅಣ್ಣ. ಸುಮ್ಮನೆ ನಾನೇನು ಹೀರೋ ಏನಾಗಲ್ಲ, ಒಂದು ಒಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ. ಹೌದಾ? ಥ್ಯಾಂಕ್ಸ್ ಅಣ್ಣ. ಅವ್ರಿಗೆ ನರಸಿಂಹಣ್ಣವ್ರಿಗೆ ಅತಿಯಾದ ಪ್ರೀತಿ. ನಾನು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಟ್ಬಿಡ್ತಾರೆ ತಗೊಂಡೋಗೋ ಅಂತ, ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ಜೇವಿಯರ್ ಅಣ್ಣ, ಈ ಒಂದು ಟೀಮ್ಗೆ ನಾವು ಫಸ್ಟು ಬಾಂಡಿಂಗ್ ಆಗೋಕ್ಕೆ ಕಾರಣನೇ ನಮ್ಗೆ ಜೇವಿಯರ್ ಅಣ್ಣ. ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ. ನಿಮ್ಮ ಜೊತೆ ನಾವು ಯಾವಾಗಲೂ ಈ ಒಂದು ಪ್ರಮೋಷನ್ನು ಮಾಡೋದಕ್ಕೆ ನಾನು ಜೊತೇಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಅಣ್ಣಂಗೆ ಹೇಳಿದ್ದೀನಿ ಬರ್ತೀರಣ್ಣ ಅಂತ, ನನ್ನೇ ಕರೆದಿರಲಿಲ್ಲ ಅವರು. ರಾಜವಣ್ಣಗೆ ಹೇಳಿದ್ದೀರಾ?
ರಾಜವಣ್ಣ ನಿಮ್ಮ ಜೊತೆ ನಾವು ಇರ್ತೀವಿ. ಈ ಪಿಕ್ಚರ್ 100% ಹಿಟ್ ಆಗುತ್ತೆ. ಥ್ಯಾಂಕ್ ಯು. ದೀಪು ಅಣ್ಣ, ನೀವು ಭಾರಿ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಅಣ್ಣ. ಆಮೇಲೆ ಇನ್ನೊಂದು ಮಾತಾಡೋದು ಮರ್ತ್ಬಿಟ್ಟೆ. ನಾನು ಸುದೀಪ್ ಅಣ್ಣ ಅಂತೀನಿ. ಸುನಿಲ್ ಅದೇ ಸುದೀಪ್ ಅಣ್ಣ ನೆನಪಿಸ್ಕೊಂಡು ಬರೀ ಸುದೀಪ್ ಅಣ್ಣನೇ ಅಂತಾನೆ ಬರ್ತೈತೆ. ಸುನಿಲ್ ಅಣ್ಣ ಥ್ಯಾಂಕ್ ಯು ಅಣ್ಣ. ಒಳ್ಳೆ ಪಾತ್ರ ಹಾಕಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಅಣ್ಣ. ಯಂಗ್ ಟೈರು. ಆಮೇಲೆ ನಮ್ಮ ಜಗ್ಗಿ ಬಗ್ಗೆ ಹೇಳಿ, ನನ್ನ ಜಗ್ಗಿ ಬೇಜಾರು ಮಾಡ್ಕೊಬಿಡ್ತಾರೆ. ಜಗ್ಗಿ ಥ್ಯಾಂಕ್ ಯು. ಎಲ್ರಿಗೂ, ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಮೀಡಿಯಾ ಟೀಮು, ಪತ್ರಕರ್ತ ಬಾಂಧವರಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ನಾವು ಏನೇ ಮಾತಾಡಿದ್ರೂ ಅಷ್ಟೇ ವೇಗವಾಗಿ ಜನಗಳಿಗೆ ತಲುಪಿಸೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು. ಬಂದಿರೋ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಣ್ಣ. ಹಿಂಗಂತ ಅಲ್ಲ, ಹಿಂಗೇನೋ ಕರೀತಾರೆ ಆ್ಯಂಕರ್ ಅಂತ ಗೊತ್ತಿದ್ರೆ ನಮ್ಮ ತಾಯಣ್ಣ ಎದ್ದೇಳ್ತಾನೆ ಇರಲಿಲ್ಲ. ನಾನು ಅಣ್ಣ ಅಂತೆ ಮದುವೆ ಆಗೈತಾ? ಇಲ್ವಾ? ನಿಮಗಾಗಿದೆಯಲ್ಲ? ಅಲ್ಲ, ನನಗಾಗಿದೆ. ಮಾನಸ ಅವರೇ, ಅಲ್ಲ, ನನಗೆ ಒಂದು ಕ್ಷಣ ಶೇಕ್ ಆಗೋದು ಯಾವಾಗ ಅಂದರೆ, ಈ ಆ್ಯಂಕರ್ಗಳು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಫಸ್ಟು ಫುಲ್ ಬಿಲ್ಡಪ್ ಕೊಟ್ಟು ಕರೆಸಿರ್ತಾರೆ. ಆಮೇಲೆ ಸಂತು ಅಣ್ಣ ಒಳ್ಳೇದಾಗಲಿ ಅಂತಾರೆ. ಈ ಅಣ್ಣ ಅಂದಾಗ ಒಂಥರ ಬೇಜಾರಾಗುತ್ತೆ. ಇರಲಿ ಬಿಡಿ, ಹೋಗಲಿ. ಥ್ಯಾಂಕ್ ಯು. ಇನ್ನು ಮಿಕ್ಕಿದ್ದು ಏನೇ ಇದ್ರೂ ಈ ಒಂದು ಪಿಕ್ಚರ್ನ ನೃತ್ಯ ನಿರ್ದೇಶಕರಾದಂಥ ನಮ್ಮ ಧನು ಅಣ್ಣವ್ರು ಮಾತಾಡ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ತುಂಬ ಚೆನ್ನಾಗಿದೆ. ಅವ್ರು ಮಾತಾಡೋ ಒಂದೊಂದು ಮಾತು ತುಂಬ ಫಾಸ್ಟಾಗಿರುತ್ತೆ. ತಾಣ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ನನ್ನ ಸೆಕೆಂಡ್ ಮೂವಿ. ಓಕೆ, ಎಂಟೈರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗಿಂದ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ. ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗಿಂದ ಇದೆ, ಈಗಲೂ ಇದೆ. ಆಲ್ವೇಸ್ ಅವ್ರ ಬ್ಲೆಸ್ಸಿಂಗ್ ಇರುತ್ತೆ. ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬಾ ಇದೆ. ಲೈಕ್ ಅವ್ರ ಜೊತೆನೂ ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ರು. ಇಂಜುರೀಸ್ ಆಗಿದ್ರೂ ತುಂಬಾ ಎಫರ್ಟ್ ಹಾಕಿ 100% ಹಾಕ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಈವನ್ ದೀಪಕ್ ಸರ್, ಈವನ್ ಸಂತು ಅಣ್ಣ, ಈವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ. ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು. ಸೊ ಈ ಮೂವಿಗೂ ಬನ್ನಿ, 7th ಫೆಬ್ಗೆ ಬರ್ತಾ ಇದೆ. ಸಿ ಯು ಆಲ್ ದೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಸ್, ಎಂಡಲ್ಲಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ. ಸಿನಿಮಾ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್, ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ, ಅವ್ರದ್ದು ಬಾಂಡ್ ರವಿ ಸಿನಿಮಾ ರಿಲೀಸ್ ಇತ್ತು, ಆ ಟೈಮಲ್ಲಿ ನನಗೆ ಕತೆ ಹೇಳಿದ್ರು. ಬಾಂಡ್ ರವಿ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ, ಅದೆಲ್ಲರಿಗೂ ಗೊತ್ತು. ಮಳೆ ಬಂತು, ಸೊ ತುಂಬ ಕಷ್ಟ ಆಯಿತು. ಅಷ್ಟರೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ. ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ದಿರೋದು ನಾನು ಹೇಳೋಣ ಅಂತ ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ. ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಯಾರೂ ಜೊತೆಗೆ ನಿಲ್ಲಲ್ಲ, ಯಾರೂ ನಿಲ್ಲಲ್ಲ ಅವತ್ತು. ಅಂಥ ಸಿಚುವೇಶನಲ್ಲಿ ಆಯಿತು ಬಿಟ್ಬಿಡೋಣ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ ನಾನು, ನರ್ಸಿ ಸರು, ಕಾಶಿ ಸರು ಎಲ್ಲ ಊಟ ಮುಗಿಸಿ ಹೊರಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ. ಸದಾಶಿವನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. MS ರಾಮಯ್ಯ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ. ಸೊ ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಯಾರಿಗೂ ಗೊತ್ತಾಗದಾಗೆ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ 1:3, ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬಜೆಟೇ ಬೇರೆ, ಸಿನಿಮಾದಲ್ಲಿ ಇವತ್ತಾಗಿರೋ ಬಜೆಟೇ ಬೇರೆ. ಅಷ್ಟು
ಇಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂದರೆ ಅವರ ಪ್ಯಾಷನ್. ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ಗೊಂದು ದೊಡ್ಡ ಚಪ್ಪಾಳೆ. ಸೊ ಇದಾದ ನರ್ಸಿ ಸರ್ದು ಒಂದು ಕನ್ಸನ್ನೇನು ಅಂದರೆ ಸುನಿ, ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು ತುಂಬ ಅಂದರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಬಟ್ ಏನೋ ಬೇಡ ಅಂತ ಅನ್ಬೋದು. ಬಟ್ ಒಬ್ಬ ನಿರ್ದೇಶಕನ ಕನಸು ಹೊಟ್ಟೋಯ್ತಲ್ಲ ಅಲ್ಲೇ, ನಾವೇನೋ ಇಮಿಡಿಯೇಟಾಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತೀವಿ, ಬಟ್ ನಿರ್ದೇಶಕರು ಏನು ಮಾಡ್ತಾರೆ. ಸೊ ಆ ಥರ ಇದ್ದಾಗ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹಾಕಬೇಕು ಅಂದ್ಬಿಟ್ಟು ಮಾಡಿದ್ರು. ನಮ್ಮ ಸುನಿ ಸಖತ್ತಾಗಿ ಮಾಡಿದ್ರು. ದೇವರೇನಾದರೂ ಶಕ್ತಿ ಕೊಟ್ಟು ನನಗೆ ಏನಾದರೂ ಮುಂದೆ ಬಂದರೆ 100% ಸುನಿನ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಥ ರೈಟರು, ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅಂದರೆ ಇವತ್ತಿನ ಆ್ಯಕ್ಷನ್ ಹೀರೋಗಳಿಗೆ ಈ ಥರ ಡೈರೆಕ್ಟರ್ಗಳು ಬೇಕಾಗತ್ತೆ. ನನ್ನ ಲೈಫಲ್ಲಿ ಗಜರಾಮ ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರಿಗೆ ಬರೋದಾದರೆ, ಎಸ್ ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದೆ, ಇವರು ರೆಸ್ಲರ್ ಅಂತ ಹೇಳಿದ್ರು ನನಗೆ. ರೆಸ್ಲರ್ ಪಾತ್ರಗ ಈಸಿಯಾಗಿ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ಬೇರೆ ಬೇರೆ ಥರದ ಪ್ರಿಪ್ರೇಷನ್ಸ್ ಇರುತ್ತೆ, ಅದು ಹಾಕಿ ಕುಸ್ತಿ ಕಲಿಬೇಕಾಗತ್ತೆ, ಜನದ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಬಾಡಿ ಹ್ಯೂಜ್ ಮಾಡಿ ಪ್ಲಸ್ ರೆಸ್ಲಿಂಗ್ ಕಲಿತು 1-2-3 ಮಂತ್ಸ್ ಆಯಿತು ಅದೆಲ್ಲ ಪ್ರೊಸೀಜರ್. ಬಟ್ ಅಂದರೆ ಜಿಮ್ ಬಾಡಿ ಥರ ಮಾಡೋಕ್ಕಾಗಲ್ಲ, ಆ ರೆಸ್ಲರ್ಸ್ ಬೇರೆ ಥರ ಇರ್ತಾರೆ. ಅಂದರೆ ಮನು ಸರ್ ಹೇಳಿದಾಗೆ ರೆಸ್ಲರ್ಸ್ಗಳು ತುಂಬ ಬಡವ್ರ ಮಕ್ಕಳೇ ರೆಸ್ಲರ್ಸ್ ಆಗಿರ್ತಾರೆ. ಯಾರು ತುಂಬ ಸೆಟಲ್ ಫ್ಯಾಮಿಲಿ ನಾನು ರೆಸ್ಲರ್ ಆಗ್ತೀನಿ ಕುಸ್ತಿಪಟ್ಟು ಆಗ್ತೀನಿ ಅಂತ ಹೋಗೋದಿಲ್ಲ. ಸೊ ನಾವು ಅವ್ರ ಕಷ್ಟನ ನೋಡಿದ್ದೀವಿ. ಶ್ರೀರಂಗಪಟ್ಟಣ, ನಂಜನಗೂಡು, ಮಂಡ್ಯ ಅಲ್ಲಿಂದ ಒಂದಷ್ಟು ಜನ ರೆಸ್ಲರ್ಸ್ ಬಂದಿದ್ರು. ಅವ್ರು ಸ್ಪೋರ್ಟ್ಸ್ಗೋಸ್ಕರ ತುಂಬ ಡೆಡಿಕೇಟ್ ಮಾಡ್ತಾರೆ. ಫಿನಾನ್ಷಿಯಲ್ ಅವ್ರ ಜೋಬಲ್ಲಿ 10 ರೂಪಾಯಿ ಇರೋದಿಲ್ಲ. ಎಂಥ ಕಷ್ಟದ ಜೀವನ ಅವ್ರದ್ದು ಅಂತ ನಾವು ನೋಡಿದ್ವಿ. ಇಡೀ ಸಿನಿಮಾ ತಂಡ ಏನಾದರೂ ನಮ್ಗೆ ಚೆನ್ನಾಗಾದರೆ 100% ಅವ್ರಿಗೆ ಹೋಗಿ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ. ಪರ್ಸ್ನಲಾಗಿ ನಾನು ಕೂಡ ನಾಳೆ ನಾಡಿದ್ರಲ್ಲಿ ವಿಸಿಟ್ ಮಾಡ್ತಾ ಇದ್ವಿ. ಅಂದರೆ ಇದು ಪ್ರಮೋಷನ್ಸ್ಗಲ್ಲ, ಇದು ಪ್ರಮೋಷನ್ಗೆ ಅಲ್ಲವೇ ಅಲ್ಲ, ಬಟ್ ಕಷ್ಟ ನೋಡಿದ್ದೀವಲ್ಲ ನಾವು ಅವ್ರದ್ದು. ಅದಕ್ಕೋಸ್ಕರ ನಾವು ಹೋಗಿ ಎಲ್ಲ ರೆಸ್ಲರ್ಸ್ಗಳನ್ನ ಮೀಟ್ ಮಾಡಿ, ಇಡೀ ಚಿತ್ರತಂಡದ ಪರವಾಗಿ ನಾನು ಎಲ್ಲರನ್ನೂ ಮೀಟ್ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಮನು ಸರ್ ಬಗ್ಗೆ ಹೇಳಲೇಬೇಕು. ನನ್ನ 2 ಸಿನಿಮಾ ಮ್ಯೂಸಿಕ್ ಡೈರೆಕ್ಟರು. ನಾನು ತುಂಬ ಲಕ್ಕಿ ಅನಿಸುತ್ತೆ, ಯಾಕಂದರೆ ಫಸ್ಟ್ ಪಿಕ್ಚರ್ಗೆ ನನಗೆ ನಾದಬ್ರಹ್ಮ ಹಂಸಲೇಖ ಅವ್ರು ಮ್ಯೂಸಿಕ್ ಮಾಡ್ತಾರೆ, 2ನೇ ಪಿಕ್ಚರ್ಗೆ ಈ ಥರ ಲೆಜೆಂಡ್ಸ್ಗಳು ಮ್ಯೂಸಿಕ್ ಮಾಡ್ತಿದ್ದಾರೆ. 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲೂ ನೀವು ಕೊಡೋ 100 ರೂಪಾಯಿಗೆ ಮೋಸ ಆಗದೆ ಇರೋ ಥರ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ವಿ. ನಮ್ಮ ಸುನಿ ಕನಸು ಇದೇ ಫೆಬ್ರವರಿ 7th ಬರ್ತಾ ಇದೆ. ನಮ್ಮ ಎಲ್ಲರ ಎಫರ್ಟು ನಿಮಗೆ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುನಿಲ್ ಸರ್, 7ನೇ ತಾರೀಕು ನಿಮ್ಮ ಕನಸು ನನಸಾಗುವಂತಹ ದಿನ. ಅಷ್ಟೇ ಅಲ್ಲ, ಗಜರಾಮನ್ಗೆ ಈಗಾಗಲೇ ಬಹಳಷ್ಟು ಪ್ರೀತಿ ಸಿಗ್ತಾ ಇದೆ, ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಲೇಟ್ ಆಯಿತು. ಗಜರಾಮ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಗಜರಾಮ ಸಿನಿಮಾದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ಕೆಲಸ ಮಾಡಿದ ತಂತ್ರಜ್ಞಾನನ ನೆನೆಸ್ಕೋಬೇಕು. ಮೊದಲನೇದಾಗಿ ಮನೋಮೂರ್ತಿ ಸರ್ ನನ್ನ ಗಜರಾಮ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಅವರು. ಅದು ಬಿಟ್ಟರೆ ನಮ್ಮ ಧನಂಜಯ್ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ. ನಮ್ಮ DOP ಚಂದ್ರು ಸರ್ ಅವರು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದ್ರು. ಸೊ ಥ್ಯಾಂಕ್ ಯು ಚಂದ್ರು ಸರ್. ಆ್ಯಂಡ್ ಎಡಿಟರ್ ನೆನೆಸ್ಕೊಳ್ಳೇಬೇಕು, ಜ್ಞಾನೇಶ್ ಸರ್. ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆ ಶೇಪ್ ತಂದು ಕೊಟ್ಟರು ಗಜರಾಮ ಸಿನಿಮಾನ. ಥ್ಯಾಂಕ್ ಯು ಜ್ಞಾನೇಶ್ ಸರ್. ಆ್ಯಂಡ್ ದೀಪಕ್ ಸರ್, ರಾಜ್ ಸರ್, ತಪಸ್ವಿನಿ ಮೇಡಮ್, ರಾಗಿಣಿ ಮೇಡಮ್, ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಆ ಕತೆಗೆ ನ್ಯಾಯ ಒದಗಿಸ್ಕೊಟ್ರು. ಹಾಗಾಗಿ ಗಜರಾಮ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಆಯಿತು. ಇನ್ನು ಮೊದಲನೇ ನರಸಿಂಹಣ್ಣನ ಬಗ್ಗೆ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಕೊಟ್ಟರು, ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಮತ್ತು ನಮ್ಮ ಕಾಶಿ ಅಣ್ಣ, ಹಾಗೆ JVR ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಆತ್ಮೀಯ ಪ್ರೀತಿಯ ಯೂಟ್ಯೂಬ್ ಮತ್ತು ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಗೊತ್ತು, ನಾನು ಹೀರೋ ಆಗಿದ್ದಾಗ ಸಾಕಷ್ಟು ಜನ ಬಂದಿರಲಿಲ್ಲ ಇಂಡಸ್ಟ್ರಿಗೆ, ಇನ್ನೊಂದು ಜನ ಬಂದಿರ್ತೀರ.
ಬಟ್ ಗೊತ್ತಿರೋರು ಗೊತ್ತು, ಶಿಷ್ಯ ದೀಪಕ್ ಅಂತಾರೆ, ಒಂದು 2 ವರ್ಷ ಆಗಿದೆ. ಅದಾದ್ಮೇಲೆ ಅವಾಗ ಒಂದೊಂದು ಸಿನಿಮಾ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮು ಇದು ಹೇಳ್ತಾ ಇರೋದು, ಇದೇ ವೇದಿಕೆ ಸರ್, ನೆಕ್ಸ್ಟ್ ಟೈಮ್ ಇಲ್ಲಿ ಮಾಡಿಬಿಡಿ ಸರ್, ಬೇರೆ ಕಡೆ ಮಾಡೋಣ. ವಾಟ್ರೆ ಬ್ರದರ್, ಯಾವ್ದಾರ ಒಳ್ಳೆ ಸಕ್ಸಸ್ ಮೀಟ್ ಅಂತೂ ನಾವು ಹೇಳ್ತೇವೆ, ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ಮಾಡಬೇಕು. ಮತ್ತೆ ರಿಮೈಂಡ್ ಮಾಡಿ ಹಾಕಿದ್ರೆ ಇದೇ ಬರ್ತಾ ಇರುತ್ತೆ, ಇದೇ ಸ್ಟೇಜಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ, ಪಕ್ಕಾ ಚೆನ್ನಾಗಾಗುತ್ತೆ. ಯಾಕಂದರೆ ವಂಡರ್ಫುಲ್ ಪ್ರೊಡ್ಯೂಸರ್. ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು. ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್. ದ ಮ್ಯೂಸಿಕ್, ದ ಬ್ಯಾಕ್ಗ್ರೌಂಡ್ ಸ್ಕೋರ್, ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರದ್ದು ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಇದು ಗಜರಾಮಾಗಿ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ ನಾನು ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್. ಸೊ ಮನೋಮೂರ್ತಿ ಸರ್ ಈ ಆ್ಯಕ್ಷನ್ ಸಿನಿಮಾ ಮಾಡ್ತಾರ ಅಂದೆ. ಅವಾಗ ಹೇಳಿದ್ರು ಬಾಂಡ್ರವಿ ಅಂತ ಸಿನಿಮಾ ನೋಡಿದ್ದೀರಾ ಅಂದರು. ಯಾರು ನರಸಿಂಹಣ್ಣ? ಇಲ್ಲ ಸರ್ ಅಂದೆ, ಒಂದ್ಸತಿ ನೋಡಿ ಅಂದರು. ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಯಾಕಂದರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯನೋ, ನಿರ್ದೇಶಕರು ಎಷ್ಟು ಮುಖ್ಯನೋ, ಹೀರೋ ಎಷ್ಟು ಮುಖ್ಯನೋ, ಅದ್ರ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇದೆ. ಹೀರೋಯಿಂದನೇ ಏನೋ ಸಾಂಗ್ಸಿಂದನೇ ಹೀರೋ ಆಗಿರೋರು ಬಹಳ ಜನ, ದೊಡ್ಡ ಎಕ್ಸಾಂಪಲ್ ಇದೆ. ಹೇಗಿದ್ರೆ ನೋಡೋಕ್ಕೆ ಅಂತ ಅಲ್ಲ, ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್, ಲಿರಿಕ್ ಇವತ್ತು ಎಷ್ಟೋ ಜನ ಹೀರೋಗಳಾಗಿದ್ದಾರೆ. ದಟ್ಸ್ ಅ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಭಾಳ ಜನ ಇದ್ದಾರೆ, ಹೆಸರುಗಳು ತಗೊಳಕ್ಕೆ ಇಷ್ಟಪಡಲ್ಲ. ಬಟ್ ಅಗೈನ್ ಕಮ್ ಬ್ಯಾಕಿಂಗ್, ಥ್ಯಾಂಕ್ ಯು ಆಲ್ ಎವ್ರಿಬಡಿ. ಸ್ವಲ್ಪ ಜನ ನಾಪಕ ಇಟ್ಕೊಂಡಿದ್ದೀರಾ, ಸ್ವಲ್ಪ ಕೈ ಹಾಯ್ ಅನ್ನಿ ಗೊತ್ತಿರೋರು. ನಾನು ಹಾಯ್ ಅನ್ಬೋದು, ಒಬ್ಬರೇನ ಗೊತ್ತಿರೋರು. ಏನ್ರಿ ರೀ ಸರ್, ನಮಸ್ಕಾರ ಸರ್, ನೀವು ಯಾರೋ ಗೊತ್ತಿಲ್ಲ ಸರ್, ಹಾಯ್ ಅನ್ನಿ ಸರ್. ಒಲ್ಲಿ ಅಪ್ಪ ನಮಸ್ಕಾರಪ್ಪ, ಹೊಡೆದ್ಬಿಟ್ರೆ ಸೆಲೆಕ್ಟ್ ಎಲ್ಲಿ ಹೊಡಿಲ್ಲ. ಓಕೆ, ಡೈರೆಕ್ಷನ್ ಬರೋಣ, ಕತೆಗೆ ಬರೋಣ. ಕತೆ ಹೇಳೋಕ್ಕಾಗಲ್ಲ. ಇದರಲ್ಲಿ ಅದ್ಭುತವಾದ ಏನು ಸೀನ್ ಇಲ್ಲ, ಒಂದು ಪಾತ್ರ. ಎಲ್ಲರೂ ಅದ್ಭುತವಾದ ಸಿನಿಮಾನೇ ಮಾಡೋದು. ಟು ಬಿ ವೆರಿ ಫ್ರ್ಯಾಂಕ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ, ಒಂದು ಬ್ಯೂಟಿಫುಲ್ ಕಮರ್ಷಿಯಲ್, ಬ್ಯೂಟಿಫುಲ್ ಅಲ್ಲ ಇಲ್ಲ, ಪಕ್ಕಾ ಮಾಸ್ ಸಿನಿಮಾ ಇದು. ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ. ಸೊ ಸುಮ್ಮನೆ ಹಾಕ್ಕೊಡ್ಬೇಡಿ, ಪಕ್ಕದಲ್ಲಿದ್ದೀರಾ ಅಂತ ಎದಳ್ರಿ ಮೇಲೆ ನಾನು ಬರ್ತೀನಿ ಅಲ್ಲಿಗೆ. ಸುಮ್ಮನೆ ಹೇಳಿದೆ. ಅಗೇನ್ ಶಿ ಇಸ್ ಬ್ಯೂಟಿಫುಲ್. ನಮ್ಮ ಸಿನಿಮಾ ಸಣ್ಣ ಆಗ್ಬಿಟ್ಟಿದ್ರು ಸರ್. ಇಷ್ಟು ಗುಂಡು ಇಷ್ಟು ಚೆನ್ನಾಗಿದ್ದಂದ್ರೆ ಹೀರೋಗೆ ಕರೆಕ್ಟಾಗಿ ಮ್ಯಾಚ್. ಹೀರೋಗಿಂತ ಜಾಸ್ತಿ ನಾನೇ ಮಾಡಿದ್ದೀನಿ ಅವ್ರ ಜೊತೆ ಪಾತ್ರ. ಸೊ ಜೋಕ್ಸ್ ಅಪಾರ್ಟ್, ಪ್ರೆಸ್ ಮೀಟ್ ಮಾಡಿರೋ ಬಗ್ಗೆ ಫಸ್ಟ್ ಮಾತಾಡೋಣ. ನರಸಿಂಹಣ್ಣ ಇದಕ್ಕೆ ಮುಂಚೆ ಇದು 3ನೇ ಸಿನಿಮಾ ಅಲ್ಲಣ್ಣ. 3ನೇ ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಹೇಳಬೇಕಂದ್ರೆ ನಾನು ಒಂದು 15-16 ವರ್ಷದಲ್ಲಿ ಒಂದು 15 ಸಿನಿಮಾ ಮಾಡಿದ್ದೀನಿ. ಕರೆಕ್ಟಾಗಿ ಪೇಮೆಂಟ್ ಇಸ್ಕೊಂಡ್ರೆ ಯಪ್ಪಿರಂತಾನೆ ಪಕ್ಕ, ಅದ್ರಲ್ಲಿ ನೋ ಡೌಟು. ಹಾರ್ಟ್ಫುಲ್ಲಿ ವಿಶ್ ಮಾಡ್ತೀನಣ್ಣ. ವಾಪಸ್ ತಗೊಂಬಂದು ಅರ್ಧ ಹಾಕ್ಬಿಡ್ತೀನಿ ಪ್ರಮೋಷನ್ಗೆ, ಏನು ತೊಂದರೆ ಇಲ್ಲ. ಯಾಕಂದರೆ ಅಷ್ಟು ಪ್ರಾಂಪ್ಟಾಗಿ ಕೊಟ್ಟಿದ್ದೀರಾ. ನೀವು ಒಳ್ಳೆ ನಿರ್ಮಾಪಕರು. ನೀವಾಗಲಿ, ನಮ್ಮ ಕಾಶಿ ಸರ್ ಆಗಲಿ, ZVS ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಆಗಲಿ, ಜಾಸ್ತಿ ಫುಟೇಜ್ನ ವೇಸ್ಟ್ ಮಾಡದೆ ಎಷ್ಟು ಬೇಕೋ ಅಷ್ಟನ್ನು ತಲೆಯಲ್ಲೇ ಎಡಿಟ್ ಮಾಡಿಕೊಂಡು ಅಥವಾ ಪೇಪರ್ ವರ್ಕ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಗೊತ್ತಿರುವಂಥ ಬ್ಯೂಟಿಫುಲ್ ಬ್ರೈನಿ ಡೈರೆಕ್ಟರ್ ಅಂತ ಹೇಳಬಲ್ಲೆ. ನಿಮಗೆ ಕರೆಕ್ಟಾಗಿ ಸಾಥ್ ಕೊಡೋಕ್ಕೆ ನಮ್ಮ ಚಂದ್ರಣ್ಣ ಇಲ್ಲೊಬ್ಬರಿದ್ದಾರೆ, ನಮ್ಮ KD ಅಣ್ಣ. ವೆರಿ ಅಂದರೆ ಹೇಳೋರು ಹೇಗೆ ತಗೊಳ್ಬೇಕು, ಹೇಗೆ ಮಾಡಬೇಕು. ಎಷ್ಟೇ ಸೀನಿಯರ್ ಇದ್ರೂ ಅವ್ರು ನಮಗೆ ಒಂದಷ್ಟು ಎಷ್ಟೋ ಜನ ಹೇಳಲ್ಲ. ಯಾಕಂದರೆ ಅವ್ರ ಆ್ಯಟಿಟ್ಯೂಡ್ ಹೆಂಗಿರೋದು ಗೊತ್ತಾ, ಎಲ್ಲರೂ ನಮ್ಮ ಮಕ್ಕ ನೋಡಿದ ತಕ್ಷಣ ಅನ್ಕೊಂಡ್ಬಿಡ್ತಾರೆ ಒಬ್ಬಲ್ಲೇ. ಬಟ್ ನಮ್ಮ ಜೊತೆ ಮಾತಾಡಿದ್ಮೇಲೆ, ನಮ್ಮ ಜೊತೆ ಮಿಂಗಲ್ ಆದ್ಮೇಲೆ ಗೊತ್ತಾಗೋದು ನಾವೇನು ಅಂತ. ಸೊ ನಾವು ನೆಕ್ಸ್ಟ್ ಕಾಮಿಡಿ ಸಿನಿಮಾ ಮಾಡ್ತಾಯಿದ್ದೀವಿ. ಕಾಮಿಡಿ ಇರೋ ಥರ ಇಲ್ಲ, ಬಟ್ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಇದೇ ರೀಸೆಂಟ್ಲಿ. ಬಟ್ ಈ ಸಿನಿಮಾವಾಗ ಹೇಳ್ತೀನಿ, ಕಾಮಿಡಿ ಬಂದಾಗ ಅಪ್ಪ ಬಿಗ್ ಬಾಸು ಏನೋ ನಿಮ್ಮ ಹೋಳಿಯಲ್ಲಿ ಬಿಗ್ ಬಾಸ್ ಮಾಡೋ ಮುಂಚೆ ಅಲ್ವ ನಮ್ಮ ಸಿನಿಮಾ ಮಾಡಿದ್ದ. ಅದಕ್ಕೆ ಅವಾಗ ನೀಟಾಗಿದ್ದ.
ಇವಾಗ ಏನು ಚೈನು ರಂಗ್ರ ಅಲ್ಲಲ್ಲಲ್ಲಲ್ಲ ಲಿಂಗಾರಿಗ ರಾಜ್ ಆಗ್ಬಿಟ್ಟವನು ಇವಾಗ. ಒಳ್ಳೇದಾಗಲಿ. ಒಳ್ಳೆ ವೇದಿಕೆ ಹೊಸಪುರ ವೇದಿಕೆ, ಅದಕ್ಕೊಂದು ಅದ್ಭುತವಾದ ಜಡ್ಜ್ ಇದ್ದಾರೆ ನಮ್ಮ ಸುದೀಪ್ ಸರ್. ಭಾಳ ಖುಷಿ. ನಿಮ್ಮನ್ನೆಲ್ಲ ಚೆನ್ನಾಗಿ ಪಾಲಿಷ್ ಮಾಡಿ ಒದ್ದಿ ಈಚೆ ಕಳಿಸಿದ್ದಾರೆ. ನೀಟಾಗಿ ರೆಡಿ ಮಾಡ್ಕೊಂಡ್ರಪ್ಪ ಜೀವನಾನ ಅಂತ. ನೀವು ರೆಡಿ ಆಗ್ತಾ ಇದ್ದೀರಾ ಮತ್ತು ಭಾಳ ಬ್ಯುಸಿ ಇದೆಯಾ, ಹಾಗೆ ಬ್ಯುಸಿ ಆಗಿರು. ಭಾಳ ಖುಷಿ. ನಿನಗೂ ನಿಮ್ಮ ಮನೆಯವ್ರಿಗೂ ಕೇಳಿದೆ ಅಂತ ಹೇಳು. ಒಳ್ಳೇದಾಗಲಿ. ಮನೆ ತಗೊಂಡ? ವೆರಿ ಗುಡ್. ಅಷ್ಟೇ. ಫಸ್ಟ್ ಒಂದು ಮನೆ ತಗೋಬೇಕು, ಒಂದು ಗಾಡಿ ತಗೋಬೇಕು, ಮಕ್ಳು ಹುಡ್ಸ್ಕೋಬೇಕು, ಸೆಟ್ಲ್ ಆಗ್ಬೇಕಣ್ಣ. ಆಮೇಲೆ ಮಿಕ್ಕಿದ್ದು ಸಿನಿಮಾದವ್ರಿಗೆ ಅದೇ ಸಿಗಲ್ಲ ಕಣ. ಮನೆ ಅಂತ ಮಾಡ್ಕೊಳಕ್ಕೆ ಆಗಲ್ಲ. ಮನೆ ಮಾರ್ಕೊತಾ ಇರ್ತಾರೆ ಪ್ರೊಡ್ಯೂಸರ್ಗಳು ಇಲ್ಲಿ. ಈಗೇನು ನವಂಬರ್ ಸುಮ್ಮನೆ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ರೆ ಮಜಾ ಇರಲ್ಲ ಸ್ವಾಮಿ. ಸ್ವಲ್ಪ ಆ ಕಡೆ ಈ ಕಡೆ ವಾಳ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಸರ್, ಪಾತ್ರದ ಪೊಲೀಸ್ರ ಮೇಲೆ ಗೊತ್ತಲ್ಲ ಸರ್, ಕಾಕಿ ಬಟ್ಟೆ ಹಾಕೊಂಡು ಡಬ್ಬಿ ಹಾಕೊಂಡು ಓಡಾಡ್ತಾ ಇರ್ತೀನಿ. ಅದ್ರ ಒಂದು 2-3 ಡೈಲಾಗ್ ಕೊಟ್ಟಿರ್ತಾರೆ, ಮಾತಾಡ್ತಾ ಇರ್ತೀನಿ. ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಸರ್. ಯಾಕಂದರೆ ನನಗೆ ಡೈರೆಕ್ಟ್ರು ಒಂದು ಹೇಳಿದ್ರು ಒಂದು ಲಿಮಿಟ್ಸಲ್ಲಿ ಮಾತಾಡಿ ಅಂತ. ಆ ಲಿಮಿಟ್ಸ್ ಬಿಟ್ಟು ಬೇರೆಲ್ಲ ಅದಕ್ಕೆ ಡೈವರ್ಟ್ ಮಾಡ್ತಾ ಇದ್ದೀನಿ. ನೀವು ಮತ್ತೆ ಡೈರೆಕ್ಟಾಗಿ ಬರ್ತಾ ಇದ್ದೀರ ಅಲ್ಲಿಗೆ ಪಾತ್ರದ ಬಗ್ಗೆ ಹೇಳಿ ಅಂತ. ಸೊ ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ಪಾತ್ರ ಚೆನ್ನಾಗಿದೆ. ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಇರ್ತೀವಿ. ಹೀರೋಯಿನ್ ಜೊತೆ ಅವಾಗ ಡೇಟ್ ಮಾಡ್ತಿರ್ತೀನಿ. ಒಂದು ಡೈಲಾಗ್ ಬರೋಕ್ಕೆ ಕೇಳಿದ್ದೀನಿ, ಮದುವೆ ಆಗ್ತೀರಾ ಅಂತ. ಅದೆಲ್ಲ ಆಗಲ್ಲ. ಸೊ ಇಟ್ಸ್ ಅ ವೆರಿ ತುಂಬ ಒಂದು ಗಜರಾಮ. ನೀವು ಫಸ್ಟು ಬರಿಬೇಕಂದ್ರೆ ಅಥವಾ ಟೈಟಲ್ನ ನೋಡಿದಾಗಲೇ ನೀವು ಅನ್ಕೊಬೇಕು ಇದರಲ್ಲಿ 2 ಅರ್ಥ ಇದೆ, ಗಜ ರಾಮ. ಸೊ ಬುದ್ಧಿವಂತರು ಇದರಲ್ಲಿ ಸ್ವಲ್ಪ ಕಂಡುಹಿಡಿತಾರೆ, ಇನ್ನೊಂದಷ್ಟು ಜನ ಒಂದಷ್ಟು ಬರೀತಾರೆ. ಬಟ್ ನಾನು ಹೇಳೋದು ದಿಸ್ ಇಸ್ ಪ್ಯೂರ್ ಮಾಸ್ ಸಿನಿಮಾ. ಮ್ಯಾಸಿವ್ ಸ್ಟಾರ್ಗೋಸ್ಕರನೇ ಮಾಸ್ ಸಿನಿಮಾ ಮಾಡಿದ್ದಾರೆ. ಅಂಡ್ ಕಂಗ್ರ್ಯಾಚುಲೇಷನ್ ಬ್ರದರ್, ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದೀರ. ಚಾಪಳೆ ತಪ್ಪಳೆ ಇರೋ ಗೊತ್ತು ಪಕ್ಕದಲ್ಲೇ ಇದೆಯಾ ಅಂತ. ಭಾಳ ಕಷ್ಟವಿದ್ದು ಮಾಡಿದ್ದಾರೆ. ಯಾಕಂದರೆ ನಾವು ಎಷ್ಟೋ ಸತಿ ಆ್ಯಕ್ಷನ್ ಸಿನಿಮಾಸ್ ಆ್ಯಕ್ಷನ್ ಸೀನ್ಸ್ ಮಾಡಬೇಕಂದ್ರೆ ಒಂದ್ಸತಿ ಶೋಲ್ಡ್ರ್ ಉಳ್ಕೊಂಡಿತ್ತು, ಒಂದ್ಸತಿ ಮಂಡಿ ಉಳಿಸ್ಕೊಂಡಿದ್ದಾರೆ. ನಾನು ಬಂದು ಹೇಳ್ತಾ ಇದ್ದೆ, ಬ್ರದರ್ ಇದು ಸಿನಿಮಾ ಥರನೇ ಮಾಡಿ, ಡೋಂಟ್ ಬಿಕಮ್ ರಿಯಲ್ ಹೀರೋ ಅಂತ. ಯಾಕಂದರೆ ನಾವು ಹಂಗೆ ಮಾಡ್ಕೊಳಕ್ಕೆ ಹೋಗಿ ಮಾಗಡಿ ಅನ್ನೋ ಸಿನಿಮಾಲ್ಲೇ ಬ್ಯಾಂಕಾಕಲ್ಲಿ ದಬಾಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಹೇಳೋದು, 7ನೇ ತಾರೀಕು ಫೆಬ್ರವರಿ ಮುಂದಿನ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ, ಕಡಿಮೆ ಮಾತಾಡಿದ್ರೆ ಹಂಗೆ ನೀವು ಬರೆದ್ಬಿಡಿ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ, ಪ್ರಮೋಷನ್ ಮಾಡಿ, ನಮ್ಮನ್ನು ನಾಪ್ಕ ಇಟ್ಕೊಂಡಿರಿ. ಹತ್ರದಲ್ಲೇ ಬರ್ತಾ ಇರ್ತೀವಿ ಮತ್ತೊಂದು ಇನ್ನೊಂದು ಸಿನಿಮಾ ತಗೊಂಡು. ಧನ್ಯವಾದಗಳು. ಎಲ್ಲರನ್ನೂ ನೆನೆಸ್ಕೊಂಡಿದ್ದೀನಿ. ಎಲ್ಲರ ಬಗ್ಗೆ ಹೊಗಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ನು ನಾನೆಲ್ಲ ಈಗ ಅವರು ಟೆಕ್ನಿಷಿಯನ್ ಬಗ್ಗೆ ಮಾತಾಡ್ಬಿಟ್ರು, ಇವರು ಮಾತಾಡ್ಬಿಟ್ರು. ನಾನು ಪದೇ ಅಲ್ಲಿಂದ ಬಂದರೆ ಅದೊಂಥರ ಮಗ್ಗಿ ಆಗ್ಬಿಡ್ತದೆ. ನಮ್ಮ ನಿರ್ಮಾಪಕರಿಂದ ಮಾತಾಡಬೇಕು, ಇನ್ನು ಮನೋಮೂರ್ತಿ ಸರ್ ಮಾತಾಡಬೇಕು. ಸೊ ಅವ್ರಿಗೂ ಸ್ವಲ್ಪ ಬಿಡೋಣ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ಹೋಲ್ ಟೆಕ್ನಿಷಿಯನ್. ನೀವಿಲ್ಲದೆ ಈ ಸಿನಿಮಾ ಆಗ್ತಿರಲಿಲ್ಲ. ಜೊತೆಗೆ ನಮ್ಮಂಥ ಆರ್ಟಿಸ್ಟು, ನಟರು ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಸದಾ ಇರಲಿ. ಸ್ಟಾರ್ ಸಿನಿಮಾ ಆಗಲಿ, ನಾನ್ ಸ್ಟಾರ್ ಸಿನಿಮಾ ಆಗಲಿ, ಹೊಸಬ್ರು ಸಿನಿಮಾ ಆಗಲಿ, ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ, ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಕೇಳ್ಕೊತೀವಿ. ಲವ್ ಯು ಆಲ್ ಆನ್ ದ ಬ್ಯೂಟಿಫುಲ್ ಲೇಡಿ ಹಿಯರ್ ಸಿಟಿಂಗ್. ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇದು ಗಜಾರಾಮ. ನಾನೇನು ಹೇಳ್ತೀನಿ ಅಂದರೆ ಇಟ್ಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ನನಗೆ ಯಾವನು ಪೈಲ್ವಾನ್ ಅಂದರೆ ನನಗೆ ಯಾವನು ತುಂಬ ದುಃಖ ಬರುತ್ತೆ. ಬಿಕಾಸ್ ರೆಸ್ಲರ್ಸು ಅವರು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸ್ಪೋರ್ಟ್. ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ಆಮೇಲೆ ಹೋಗಿ ಅಲ್ಲಿ ಇಟ್ ಇಸ್ ನಾಟ್ ವೆರಿ ರಿವಾರ್ಡಿಂಗ್. ತುಂಬ ಹೊಡ್ಸ್ಕೊಳ್ತಾರೆ. ಗೆದ್ರೂ ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್. ಬೇರೆ ಸ್ಪೋರ್ಟ್ಸ್ ಥರ, ಕ್ರಿಕೆಟ್ ಥರ ಇರ್ಬೋದು, ಫುಟ್ಬಾಲ್ ಥರ ಇರ್ಬೋದು, ಮನೆಗೆ ಬಂದು ಇನ್ನೂ ದುಡಿತಾ ಇರ್ತಾರೆ ಅದು ಇದು. ಸೊ ಇಟ್ಸ್ ವೆರಿ ಐ ಫೀಲ್ ವೆರಿ ಸ್ಯಾಡ್ ಪೈಲ್ವಾನ್ಸ್ ನೋಡಿದಾಗ. ಬಟ್ ಈ ಮೂವಿನಲ್ಲಂತೂ, ಈ ಮೂವಿ ಆದಮೇಲೆ ನೀವೆಲ್ಲ you will all walk away. You will feel very sorry for the character because the performances are so good. The performances, all performances. ಅಯ್ಯೋ ಒಂದು ಕಡೆ ಅಂದ್ಕೊಂಡು ನಮ್ಮ ಮುಗತ್ತು ಒಂದು ಕಡೆ ನಿಂತ್ಕೊಂಡು ಏನು ಮಾಡೋದು ಇಲ್ಲಿ. ನಾನಿಲ್ಲಿ ನನಗೆ ಯಾರು ಡೈರೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಸೊ ಇದು ಇಟ್ಸ್
ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ದು ಇಟ್ಸ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್ ಬೈ ದ ವೇ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಇಟ್ಸ್ ಆ್ಯಕ್ಷನ್ ಇರ್ಬೋದು, ಬಟ್ ಸೆಂಟಿಮೆಂಟ್, ಇಟ್ ಈಸ್ ವೆರಿ ವೆರಿ ಸೆಂಟಿಮೆಂಟಲ್, ತುಂಬ ಸೆಂಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ. ಆ್ಯಂಡ್ ವೆನ್ ಯು ವಾಕ್ ಅವೇ ಫ್ರಮ್ ದ ಫಿಲ್ಮ್, ಈ ಫಿಲ್ಮ್ ಎಂಡ್ ಆಗೋದು ಫೈನಲ್ ಮೆಸೇಜ್ ನಿಮ್ಮದು ಟೇಕ್ ಬ್ಯಾಕ್ ಹೋಮ್ ಅದೇನು ಅಂದರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್. ಓಕೆ, ನಿಮ್ಮದು ಆ್ಯಕ್ಷನ್ ಇದ್ರಲ್ಲಿ ನಾನು ಇನ್ನು ಮುಂಚೆ ಕೇಳಿದಾಗ ನಂಗೆ ಗಾಬರಿ ಆಯಿತು, 7 ಫೈಟ್ಸ್ ಇದೆ ಅಂತ. ನಾನು ಅನ್ಕೊಂಡು 7 ಫೈಟ್ಸ್, ಓ ಮೈ ಗಾಡ್, ವಾಟ್ ಆಮ್ ಐ ಗೋಯಿಂಗ್ ಟು ಡೂ ಹಿಯರ್. ಬಟ್ ಅದೆಲ್ಲ 7 ಫೈಟ್ಸು, ಇಟ್ಸ್ ನಾಟ್ ಎಲ್ಲ 7 ಫೈಟ್ಸ್ ಅಲ್ಲ, ಅದ್ರಲ್ಲಿ 4 ಆ್ಯಕ್ಚುಲಿ ಪ್ರೊಫೆಷ್ನಲ್ ರೆಸ್ಲಿಂಗ್ ಫೈಟ್ಸ್ ಥರ ಅದು. ಓಕೆ, ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ದ ಮೇಕಿಂಗ್ ಆ್ಯಂಡ್ ದ ಪರ್ಫಾರ್ಮೆನ್ಸಸ್. ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ. ದೇ ಪರ್ಫಾರ್ಮ್ ರಿಯಲಿ ನೈಸ್ಲಿ, ರಿಯಲಿ ವೆಲ್. ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಸೀನ್ ಐ ಲೈಕ್ ವೆರಿ ಮಚ್. 3 ಜನ ಇದ್ದಾರೆ ಇದರಲ್ಲಿ, ನೀವು ಇಟ್ ಈಸ್ ವೆರಿ ನೈಸ್ ಇನ್ ದ ಕ್ಲೈಮ್ಯಾಕ್ಸ್ ಸೀನ್. ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್ ಫಾರ್ ಮೀ. ನನಗೆ ಈ ಥರ ಫಿಲ್ಮ್ ಇದು ಫಸ್ಟ್ ಟೈಮ್ ನಾನು ಮಾಡಿರೋದು. ನಾಟ್ ಜಸ್ಟ್ ಸ್ಪೋರ್ಟ್ಸ್, ನಾಟ್ ಜಸ್ಟ್ ಆ್ಯಕ್ಷನ್, ಇಟ್ಸ್ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಟ್ ಇದು. ಇಟ್ಸ್ ನಾಟ್ ಮೇನ್ ಸ್ಟ್ರೀಮ್ ಕ್ರಿಕೆಟ್ ಥರ ಅದು ಇದು ಅಲ್ಲ. ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಟ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್. ಐ ಆಮ್ ವೆರಿ ಹ್ಯಾಪಿ ಐ ವರ್ಕ್ ಆನ್ ದಿಸ್ ಫಿಲ್ಮ್. ಮತ್ತು ಸುನೀಲ್ ಕುಮಾರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಅವರು ತುಂಬ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ. ನರಸಿಂಹಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. ಎಲ್ಲೂ ಅದು ಇದು ಅಂತ ತೂಸಿರೋದಿಲ್ಲ. ಈವನ್ ದಟ್ ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೂಸಿರೋದಲ್ಲ, ಅದು ಸಿಚುವೇಶನ್ ಇದೆ ಮೂವಿನಲ್ಲಿ. ಸೊ ನೀವೆಲ್ಲ ಎಂಜಾಯ್ ಪಡ್ತೀರಾ. ಮೇ ಬಿ ಒಂದು ದಿವಸ ನೀವೆಲ್ಲರೂ, ಧನಂಜಯ್ ಅವರು ಇದ್ದಾರೆ, ಡ್ಯಾನ್ಸ್ ಮಾಸ್ಟರು, ಸ್ಟೆಪ್ ಹೇಳ್ಕೊಡ್ತಾರೆ. ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ. ವಿಲ್ ಟ್ರೈ ಟು. ಸೊ ಆಲ್ ದ ಬೆಸ್ಟ್ ಗಜರಾಮ. ಎಲ್ಲರಿಂದನೂ ಸಪೋರ್ಟ್ ಬೇಕು. ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ. ಇನ್ನೊಂದು ಚಾನ್ಸು ಇಂಡಸ್ಟ್ರಿನ ಎತ್ತೋಕ್ಕೆ. ಸೊ ನೀವೇನೇ ಎತ್ತಬೇಕು ಅದನ್ನ. ನಾವು ಒಳ್ಳೆ ಮೂವಿ ಮಾಡಿದ್ದೀವಿ ಅನ್ಸುತ್ತೆ ನಮಗೆ. ನೀವೆಲ್ಲರೂ ಬಂದು ಆಡಿಯನ್ಸ್, ಯು ಹ್ಯಾವ್ ಟು ಲಿಫ್ಟ್ ಅಪ್ ದ ಮೂವಿ. ಥ್ಯಾಂಕ್ ಯು, ನಮಸ್ಕಾರ. ತುಂಬಾ ಇದರಲ್ಲಿ ಎಫೆಕ್ಟ್ ಇದೆ. ಮತ್ತು ಮನೋಜ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲ ಬಂದಿದೆ. 5 ಸಾಂಗು ಬಂದಿದೆ, ಒಂದು ಟ್ರೈಲರು ಬಂದಿದೆ. ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಹಾಗೂ ನಿರ್ದೇಶಕರ ತಂಡ, ನಮ್ಮ ದೀಪಕ್ ಸರ್, ಫುಲ್ಲಿ ರಾಜವರ್ಧನ್, ತಪಸ್ವಿನಿ, ಸಂತು ಅಣ್ಣ, ಯಶ, ಎಲ್ಲರೂ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ, ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ. ಏನು ಕೇಳಬೇಕು ನೀವು? ಈಗ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ರಾಜವರ್ಧನ್ ಅವರು ಮಾತಾಡೋದಲ್ಲ, ಅದು ಯಾವತ್ತು ಎಲ್ಲೂ ಬರಬಾರ್ದು ಅಂತ ಅಂದ್ಕೊಂಡಿದ್ದೋ ಅದನ್ನು ಬಿಟ್ಬಿಟ್ರು. ಓಕೆ, ನರಸಿಂಹ ಸರ್ ಈಗ ಹೇಳಿ. ನಾವು ರೈತರ ಥರ ತರಕಾರಿ ತಂದು ಹಾಕಿದ್ದೀವಿ ಮಾರ್ಕೆಟಲ್ಲಿ. ಇನ್ನೆಲ್ಲ ತಗೊಳ್ಳೋದು ಬಿಡೋದು ಪ್ರೇಕ್ಷಕರದು ಇಷ್ಟೇ. ತಾಜಾ ತರಕಾರಿನೇ ತಂದಿದ್ದೀರಾ, ಹಾಗಾಗಿ ಖಂಡಿತ ಎಲ್ಲರೂ ತಗೋತಾರೆ. ತಾಜಾ ತರಕಾರಿನೇ. ಟೊಮೊಟೊ ಬೇಕು, ಕ್ಯಾರೆಟ್ ಬೇಕು, ಏನು ಬೇಕು ತಗೊಳ್ಳಿ. ರಿಲೀಸ್ಗೆ ಏನಾದರೂ ಪ್ಲಾನ್ಸ್ ಇದೆ? ಹೇಗಿದೆ ಪ್ಲಾನ್ಸ್ ಅಂತ ಹೇಳಬೇಕು ಸರ್? ಫೆಬ್ರವರಿ 7ನೇ ತಾರೀಕು ರಿಲೀಸ್ 150 ಥಿಯೇಟರ್ಸ್ ಪ್ಲಸ್ ನಾವು ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು ನಿರ್ಮಾಪಕರಿಗೆ. ಎನಿ ಕ್ವಶನ್ಸ್? ಅವ್ರು ಕಾಯ್ತಾ ಇರೋದು ಸ್ಟೆಪ್ ಹಾಕ್ಲಿ ಅಂತ ಆಗ್ಲಿಂದ. ಮೇಡಮ್ ಸ್ಟೆಪ್ ಹಾಕ್ಸಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಮನೋಜ್ ಸರ್ ರೆಡಿ ಇದಾರಂತೆ. ಅಂಡ್ ನರಸಿಂಹ ಸರ್ ಕೂಡ ಸ್ಟೆಪ್ ಹಾಕ್ತಾರೆ. ಇದು ನಮ್ಮ ಗಜರಾಮದ ಹೆಮ್ಮೆಯ ಚಿತ್ರತಂಡ. ಇದೇ ಫೆಬ್ರವರಿ 7ನೇ ತಾರೀಕು ಚಿತ್ರಮಂದಿರದಲ್ಲಿ ರಾರಾಜಿಸೋದಕ್ಕೆ ನಮ್ಮ ಗಜರಾಮ ರೆಡಿ ಆಗಿದ್ದಾನೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಈ